ಅಶೋಕ, ನಿನಗೆ ನೀನೇ ಕಣ್ಲ, ಇನ್ಯಾರೂ ಇಲ್ಲ. ಈ ಜೀವಮಾನನೇ ಇಷ್ಟು. ದೊಡ್ಡ ಮನೆಯವನಾಗಿ ನಿನಗೆ ಈ ಗತಿ ಬಂತೇನಲ್ಲ. ಬಾಳೆಲ್ಲ ಬರೀ ಕತ್ಲು, ಬರೀ ಕತ್ಲು. ಏನಂದ್ರಿ? ಕತ್ಲ? ನನ್ನ ಗಂಡನ ಬಾಳು ಬರೀ ಕತ್ಲ? ನಾನಿರುವಾಗ ನಿಮಗೆ ಯಾರು ಇಲ್ಲ ಅಂತ ಹೇಗ್ರಿ ಹೇಳ್ತಿದ್ದೀರಾ? ಬನ್ನಿ ಕುತ್ಕೊಳ್ಳಿ, ನಿಧಾನ. ಯಾಕಿಷ್ಟೊಂದು ಕುಡ್ಕೊಂಡ್ಬಂದ್ರಿ? ನಿಮ್ಮಣ್ಣ ನಿಮ್ಮ ದುಡ್ಡನ್ನ ಹಾಳು ಮಾಡಿದ್ರು ಅಂತ ಹೀಗೆ ಮಾಡಿದ್ರಾ? ನಂದಿ, ಅವನ ಹೆಸರು ಮಾತ್ರ ನನ್ನ ಎದುರು ಹೇಳ್ಬೇಡ. ಅಣ್ಣನೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ. ಯಾಕ್ರಿ ಹೀಗೆ ಹೇಳ್ತೀರಾ? ನಿಮಗೆ ನಾನಿಲ್ವಾ? ನೀವಿರೋದಕ್ಕೆ ನಾನಿರೋದು ನಂದಿ, ನೀನೇ ಎಲ್ಲ. ನಂದಿ, ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಕೇಳಿ. ರಾಮಣ್ಣ ನೀನು ಹೇಳಿದರೆ ಕೇಳ್ತಾನೆ. ನನಗೆ ನಿಜವಾಗ್ಲೂ ದುಡ್ಡಿನ ಇಕ್ಕಟ್ಟಿದೆ. ನೀನು ನನ್ನ ಹತ್ರ ಮಾತಾಡಿ 4 ಲಕ್ಷ ಕೊಡಿಸ್ತೀಯಾ? 4 ಏನ್ರಿ, 8 ಲಕ್ಷ ಬೇಕಿದ್ರೂ ಕೊಡಿಸ್ಬಹುದು. ಆದರೆ ಅವ್ರ ಹತ್ರ ಏನು ಅಂತ ಕೇಳೋದು? ಏನಾದರೂ ನೆಪ ಹೇಳಿ ನಂದಿ, ನಿಂಗೆ ಹೇಳ್ಕೊಡ್ಬೇಕಾ? ನಾನು ಕೇಳ್ತೀನಿ. ನಾನು ಹೇಳ್ದ ಹಾಗೆ ನೀವು ಕೇಳ್ತೀರಾ? ಓ, ನೀನು ಬಾವಿಗೆ ಬೀಳು ಅಂದ್ರು ಬೀಳುದೆ. 4 ಲಕ್ಷ% ನಿಜ. ನೋಡೋಣ ನಾಳೆ ಯಾರು ಬಾವಿಗೆ ಬೀಳ್ತಾರೆ ಅಂತ. ಯಾವ ಬಟ್ಟೆ ಹಾಕೊಳ್ಳಿ? ಮೇಡಮ್ ಮನೆಗೆ ಹೋಗ್ಬೇಕಾರೆ ಹಸಿ ನೀಟಾಗಿ ಕ್ಲೀನಾಗಿ ಹೋಗ್ಬೇಕು. ಯಾಕಂದರೆ ಮಕ್ಕಳಿಗೆ ಕ್ಲೀನಾಗಿರಬೇಕು ಅಂತ ಪಾಠ ಮಾಡೋ ಮೇಡಮ್ ಅವರು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್